ಸಿಲಿಂಡರ್ ಬೆಲೆ 1500 ರೂಪಾಯಿ ಆಗಿಬಿಡುತ್ತಾ? ಆ ಥರ ಆಗಿಬಿಟ್ರೆ ಗತಿ ಏನು? ಈಗಲೇ ಎಷ್ಟು ಸಾಧ್ಯನೋ ಅಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ನಮ್ಮ ಮನೆ ತಂದು ಇಟ್ಕೊಂಡ್ಬಿಡೋಣವಾ? ನಮಗೆ ಬುಕ್ಕಿಂಗ್ ಅವಧಿ ಅಂತ ಕೊಟ್ಟಿರ್ತಾರಲ್ಲ, ಇವತ್ತು ಬುಕ್ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಬಾಯ್ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆನೋ ಮಧ್ಯಾಹ್ನ ಹಾಕಿಬಿಡ್ತಾರೆ. ಇದು ಒಂದು. ಇಲ್ಲ ಅದು ಏನೇ ಆಗಿಬಿಡಲಿ, 4 ಸಿಲಿಂಡ್ರ್ ಇದೆಯಾ 2 ಮನೆಗೆ, ನಮ್ದು ಒಂದೇ ಮನೆಯಲ್ಲಿ 2 ಫ್ಲೋರ್ ಇದ್ದಾರಾ, 6 ಸಿಲಿಂಡರ್ ಮಾಡ್ಕೊಂಬಿಡೋಣವಾ, ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡೋಣವಾ, ಹೊಸ ಸಿಲಿಂಡರ್ ಕೊಂಡ್ಕೊಂಡೇ ಬಿಡೋಣವಾ? ಈ ಒಂದು ಆತಂಕದಲ್ಲಿ ಜನ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ಏಜೆನ್ಸಿಗಳ ಮುಂದೆ, ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಕ್ಕಂಥ ಏಜೆನ್ಸಿಗಳ ಮುಂದೆ ಇದೀಗ ದಾಂಗುಡಿ ಇಡ್ತಾ ಇದ್ದಾರೆ ಈ ಒಂದು ಆತಂಕದ ಕಾರಣದಿಂದಾಗಿ. ವಿಷಯ ಏನು? LPG ಸಿಲಿಂಡರ್ ಬೆಲೆ ಏನಕ್ಕೆ ಜಾಸ್ತಿ ಆಗುತ್ತೆ? ಏನಕ್ಕೆ ಅಂತ ಹೇಳಿದ್ರೆ, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಮಾಡ್ಕೊಳ್ತಾ ಇವೆ. ಹೋರ್ಮುಜ್ ಸ್ಟ್ರೈಟ್ ಅಥವಾ ಹೋರ್ಮುಜ್ ಜಲಸಂಧಿ ಇದು ಕ್ಲೋಸ್ ಆಗಿಬಿಟ್ರೆ ಅಲ್ಲಿಂದ ಈ ಕಡೆಗೆ ಏನೂ ಬರಲ್ಲ. ಇರಾನ್ ಕಡೆಯಿಂದನೂ ಏನೂ ಬರಲ್ಲ, ಕುವೈತಿಂದನೂ ಏನೂ ಬರಲ್ಲ, ದುಬೈಯಿಂದನೂ ಏನೂ ಬರಲ್ಲ, ಯಾವ ದೇಶದಿಂದನೂ ಏನೂ ಬರದೇ ಇದ್ದಾಗ ಈ ಅಭಾವ ಸೃಷ್ಟಿಯಾಗುತ್ತಲ್ಲ. ಸಪ್ಲೈ ಇಲ್ಲ ಅಂತ ಹೇಳಿದಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ ಸಹಜವಾಗಿಯೇ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಬೇಗ ನಾವು ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಒಂದು ಪ್ಯಾನಿಕ್ ಮೋಡ್ಗೆ ಭಾರತದ ಜನ ಆ ಪ್ಯಾನಿಕ್ ಬಟನ್ ಒತ್ತುಬಿಟ್ಟಿದ್ದಾರೆ. ಭಾವೋದ್ವೇಗ, ಆತಂಕದ ಒಂದು ಬಟನ್ ಒತ್ತುಬಿಟ್ಟಿದ್ದಾರೆ ಅವರು. ಯುದ್ಧದ ಎಫೆಕ್ಟ್ನ ಕಾರಣದಿಂದಾಗಿ ದೇಶದ ಜನರಲ್ಲಿ ಈ ಆತಂಕ ಮೂಡ್ತಾ ಇದೆ. ದೇಶದ ಹಲವು ಭಾಗಗಳಲ್ಲಿ LPG ಕೊರತೆ ಆಗ್ತಿರೋದು ಅಂಥ ಸುಳ್ಳು ಏನೂ ಅಲ್ಲ. ಹಾಗಾಗಿ ಸಹಜವಾಗಿಯೇ ಜನರಿಗೊಂದು ಭಯ ಕೂಡ ಸೃಷ್ಟಿ ಆಗ್ತಾ ಇದೆ. 2 ವಿಚಾರ ಇರುತ್ತೆ ಇದರಲ್ಲಿ. ಒಂದು, ನಿಜವಾಗ್ಲೂ LPG ಕೊರತೆ ನಮ್ಮಲ್ಲಿ ಇರಬೇಕು. ಇರದೇ ಇದ್ದರೆ ಕೆಲವರು ಕೃತಕ ಅಭಾವ ಸೃಷ್ಟಿ ಮಾಡೋದಕ್ಕೆ LPGಯನ್ನು ದಾಸ್ತಾನು ಮಾಡ್ತಾ ಇರಬೇಕು. ಇಲ್ಲದೇ ಇದ್ದರೆ ಸರ್ಕಾರದ ಕಡೆಯಿಂದನೂ ಈ ಥರದ ಪೆಟ್ರೋಲಿಯಂ ಸಂಸ್ಥೆಗಳ ಮೂಲಕನೂ ಬರ್ತಿರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಇಲ್ಲ ಯಾರೂ ಆತಂಕ ಪಡಬೇಡಿ, ನಮ್ಮಲ್ಲಿದೆ, ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ಮಾತು ಬರೋದೇ ನಿಜವಾದರೆ ಸಿಲಿಂಡರ್ ಬೆಲೆ ಯಾಕಪ್ಪ ಜಾಸ್ತಿ ಮಾಡ್ತಾಯಿದ್ರು 60 ರೂಪಾಯಿ ಅಂತ ಒಂದು ಪ್ರಶ್ನೆ ಇದೆ. ಇದೇ ಥರ ಹೋಗಿಬಿಟ್ರೆ ಈಗ ಆಲ್ರೆಡಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, 25% ಜಾಸ್ತಿ ಆಗಿಬಿಟ್ಟಿದೆ, 60% ಕೂಡ ಜಾಸ್ತಿ ಆಗುತ್ತೇನೋ. ಹಾಗಾಗಿ ನಾಳೆ ದಿನ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಬಹುದಲ್ವಾ? ಅದು ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಈ ಕಾರಣದಿಂದ ಏನಾಗ್ತಾ ಇದೆ, ಜನ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಸಿಲಿಂಡರ್ಗಳ ಜೊತೆ ಖಾಲಿ ಸಿಲಿಂಡರ್ಲ್ಲ ಹೊತ್ಕೊಂಡು ಬಂದರು, ಆ ಲಿಟ್ರು ಸಿಲಿಂಡರ್ ಕೊಡಿ ಅಂಥೇಳಿ ಜೋರ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಾವಿರಾರು ಗ್ರಾಹಕರು, ದೆಹಲಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಥರ ಸಾವಿರಾರು ಗ್ರಾಹಕರು ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಗಾಬರಿ ನಿವಾರಣೆ ಮಾಡೋಕ್ಕೆ ಏನು ಮಾಡಬೇಕು ಅಂಥೇಳಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಜನ ಒಮ್ಮೆಲೆ ಈ ಥರ ಗಾಬರಿ ಆಗಿಬಿಟ್ರು ಅಂತ ಹೇಳಿದ್ರೆ ಎಷ್ಟು ಸತ್ಯದ ಸುದ್ದಿಗಳಾಚೆ ಬಂದರೂ ನಡೆಯಲ್ಲ. ಈ ಒಂದು ಅಕಸ್ಮಾತ್ ಸುಳ್ಳಾಗಿದ್ದರೆ, ಇಲ್ಲದಿದ್ದರೆ ಭಾರತ ಸರ್ಕಾರ ಸ್ಪಷ್ಟಪಡಿಸಬೇಕು, ಇಷ್ಟು ದಿನಗಳವರೆಗೆ ನಾನು ಯಾವುದೇ ಕಾರಣಕ್ಕೂ LPG ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಲ್ಲ. 1 ತಿಂಗಳು ಜಾಸ್ತಿ ಮಾಡಲ್ವಾ, 2 ತಿಂಗಳು ಮಾಡಲ್ವಾ, 5 ತಿಂಗಳು ಮಾಡಲ್ವಾ, ಇಡೀ ವರ್ಷ ಮಾಡಲ್ವಾ? ನಾನು ಅದನ್ನು ಹೇಳಬೇಕು ಸರ್ಕಾರ. ಯಾವ ಕಾರಣಕ್ಕೂ ನಿಮಗೆ ಜಾಸ್ತಿ ಆಗಲ್ಲ ಸಿಲಿಂಡರ್ ಬೆಲೆ ಅಂತೇಳಿ. ಯಾಕಂತ ಹೇಳಿದ್ರೆ ಸ್ಟ್ರಾಟಜಿಕ್ ಸ್ಟೋರೇಜ್ ನಾವು ಮಾಡಿದ್ದೀವಿ ಅಂಥೇಳಿ ಮತ್ತೆ ಸಚಿವರು ಮಾತಾಡ್ತಾನೆ ಇರ್ತಾರೆ. ನಾವು ರಕ್ಷಣಾತ್ಮಕವಾಗಿ, ರಣತಾಂತ್ರಿಕವಾಗಿ ಪೆಟ್ರೋಲನ್ನು, ಡೀಸೆಲನ್ನು, ಕಚ್ಚಾ ತೈಲವನ್ನು ದೇಶದ ವಿಶಾಖಪಟ್ಟಣಮು ಇನ್ನೊಂದು ಕಡೆ ಮತ್ತೊಂದು ಕಡೆ ಎಲ್ಲ ನಾವು ಆಲ್ರೆಡಿ ಸಂಗ್ರಹ ಮಾಡಿಟ್ಕೊಂಡಿದ್ದೀವಿ. ನಮ್ಮ ದೇಶದ ಜನರಿಗೆ ಇನ್ನಿಷ್ಟು ದಿನಗಳ ಕಾಲ ಯಾವುದೇ ಆತಂಕ ಇಲ್ಲ ಅಂತ ಹೇಳಬೇಕಾಗತ್ತೆ. ಇಲ್ಲದೇ ಇದ್ದರೆ ಇಂಥ ವದಂತಿಗಳು ಜೋರಾಗಿ 2000 ಆಗುತ್ತೆ ಅಂತ ಬೇಕಾದ್ರೂ ಹೇಳ್ಬೋದು. ನಾಳೆ ದಿನ ಯಾರೋ 2500 ಆಗುತ್ತೆ ಅಂತ ಹೇಳಬಹುದು. ಅಯ್ಯೋ 920 ರೂಪಾಯಿ 30 ರೂಪಾಯಿ ಸಿಗ್ತಾ ಇದೆಯಲ್ಲ, ಈಗ ನಾವು ಕೊಂಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂಥೇಳಿ ಜನ ಸುಮ್ಮನೆ ಒಂದು ಆತಂಕಕ್ಕೂ ಧಾವಂತಕ್ಕೂ ಒಳಗಾಗಿರಬಹುದೇನೋ. ಸೊ ಹಾಗಾಗಿ ಇಂಥ ವಿಚಾರದಲ್ಲಿ ಸರ್ಕಾರ ಇದೀಗ ಏನಾದರೂ ಮಾಡಬೇಕಾಗತ್ತೆ, ಜನಗಳಿಗೆ ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ ಅಂತ. हो जाए, गैस बंद हो जाए, बाहर देशों में लड़ाइयाँ चल रही है, इसीलिए और भी ज्यादा लोग परेशान है कि हम लोग लेके फटाफट बाटला रख लें, लेकिन गैस ऐसा कुछ भी नहीं है, गैस नहीं खत्म होगा, मिलेगा गैस। और लोग काफी ज्यादा परेशान है गैस के लिए, रात भर आके